ವೆಲ್ಕಮ್ ಟು ಶ್ವೇತಾ ಅನಿರುದ್ಧ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಚಪಾತಿಗೆ ಕಾಂಬಿನೇಷನ್ ಆಗುವಂಥ ಸೀಮೆ ಬದನೆಕಾಯಿ ಗೊಜ್ಜನ್ನ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಸಲ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಸೀಮೆ ಬದನೆಕಾಯಿ ಪಲ್ಯನ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಅದನ್ನು ಕಟ್ ಮಾಡಿಕೊಂಡು ಈ ಥರ ನಾನು ಸಿಪ್ಪೆ ಎಲ್ಲ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ನಾನು 3 ತೋರಿಸಿದ್ದು, ಬಟ್ ನಾನು ಯೂಸ್ ಮಾಡಿರೋದೇ ಇಲ್ಲಿ 2 ಸೀಮೆ ಬದನೆಕಾಯಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು ಅದ್ರ ಮೇಲಿರುವ ಸಿಪ್ಪೆಗಳನ್ನೆಲ್ಲ ತೆಗೆದು ಸ್ಮಾಲ್ ಸೈಜು ಇಲ್ಲ ಮೀಡಿಯಮ್ ಸೈಜ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಇಲ್ಲೊಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಒಂದು ಕಲರ್ ಬಂದ ಕೂಡಲೇ ಅದಾದಮೇಲೆ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈರುಳ್ಳಿನ ಚೆನ್ನಾಗಿ ಲೈಟಾಗಿ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ರೈ ಆಯಿತು ಅಂದರೆ ಚೆನ್ನಾಗಿರೋದಿಲ್ಲ. ನೋಡ್ಬೋದು ಇಲ್ಲಿ ನಾನು ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ. ಈರುಳ್ಳಿ, ಕಡಲೆಬೇಳೆ, ಸಾಸಿವೆ, ಕರಿಬೇವೆಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಫೈನಲಾಗಿ ನಾನು ಇಲ್ಲಿ ಯೂಸ್ ಮಾಡಿರೋದೇ ಇದು 2 ಸೀಮೆ ಬದನೆಕಾಯಿ. ನಾನು ತೋರಿಸಿದ 3 ಇರ್ಬೋದು, ಬಟ್ ಇಲ್ಲಿ ನಾನು 2 ನಾನು ಯೂಸ್ ಮಾಡಿರೋದು. ನೋಡ್ಬೋದು 2ಕ್ಕೆ ಎಷ್ಟು ಬಂದಿದೆ ಅಂತ. ಸಾಕು, ನಮ್ಮ ಮನೇಲಿ ನಾವು 3 ಜನ ಇರೋದಕ್ಕೆ ತುಂಬ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು ನನಗೆ. 2 ಸೀಮೆ ಬದನೆಕಾಯಿನ ನಾನು ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೂ ಸ್ಮಾಲ್ ಸೈಜು ಬೇಕಾದರೂ ಮಾಡ್ಕೊಬೋದು, ಇಲ್ಲ ನಿಮಗೆ ಮೀಡಿಯಮ್ ಆಗಿದ್ರೂ ಓಕೆ. ಏಕೆಂದರೆ ಇದು ಬೇಗ ಬೇಯೋದ್ರಿಂದ ಹೀಗೆ ಕಟ್ ಮಾಡಬೇಕು ಅಂತ ಏನೂ ಇರೋದಿಲ್ಲ. ನೋಡ್ಬೋದು ಫೈನಲಾಗಿ ನಾನು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬೇಯ್ತಾ ಸ್ವಲ್ಪ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ಬೋದು ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಬೇಲಿ ಇನ್ನೊಂದು ಚೂರು ಅಂದ್ಬಿಟ್ಟು ಸ್ವಲ್ಪ ಸಾಲ್ಟು ಆ್ಯಂಡ್ ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ತಾ ಅದೇ ಸ್ವಲ್ಪ ನೀರು ಬಿಡುತ್ತೆ. ನೋಡ್ಬೋದು ಹೇಗೆ ನೀರು ಬಿಡ್ತಿದೆ ಅಂತ. ನೀರು ಹಾಕೋ ಅವಶ್ಯಕತೆ ಇರಲ್ಲ ಸ್ಟಾರ್ಟಿಂಗು, ಆಮೇಲೆ ಬೇಕಿದ್ರೆ ನೀವು ಹಾಕೊಬೋದು, ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ. ನೋಡ್ಬೋದು ನಾನು ಇಲ್ಲಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಾನು ಸಿಮ್ಮಲ್ಲಿ ಹಾಗೆ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಒಳ್ಳೆ ಕಾಂಬಿನೇಷನ್ ಅನ್ನೋದಕ್ಕಿಂತ ಇದು ಒಂದು ಚಪಾತಿಗೆ ಆ್ಯಂಡ್ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಈ ಗೊಜ್ಜನ್ನ ಹಾಕ್ಕೊಳ್ಳಿ, 2-3 ಮಿಕ್ಸ್ ಮಾಡ್ತೀನಿ, ಸೂಪರಾಗಿರುತ್ತೆ. ನೀವು ಬೇಕಾದ್ರೆ ಡೈಲಿ ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ. ನಾನು ನೀರು ಇಲ್ಲಿ ಒಂದು ಸ್ವಲ್ಪನೂ ಯೂಸ್ ಮಾಡಿಲ್ಲ, ಅದೇ ನೀರೆಲ್ಲ ಬಿಟ್ಟಿದೆ. ನೋಡ್ಬೋದು ಹೇಗೆ ನೀರೆಲ್ಲ ಬಿಟ್ಟು ಒಂದೇ ಒಂದು ಪೀಸ್ ತೊಗೊಂಡು ಬೇಕಾದ್ರೆ ನೀವು ಟೇಸ್ಟ್ ನೋಡ್ಬೋದು ಬೆಂದಿದೆಯಾ ಏನು ಅಂತ. ನಾನಿಲ್ಲಿ ಮನೇಲಿರೋ ಸಾಂಬಾರು ಪೌಡ್ರನ್ನೇ ಎಷ್ಟು ಖಾರ ಬೇಕು ಅಷ್ಟು ಅಂದ್ಬಿಟ್ಟು ನಾನಿಲ್ಲಿ ಖಾರದ ಪುಡಿನ ತೊಗೊಂಡು ನಾನು ಹಾಕ್ತಾಯಿದ್ದೀನಿ. ನಮ್ಮನೆ ಖಾರದ ಪುಡಿ ನನಗೇನು ಅಷ್ಟು ಖಾರ ಇಲ್ಲ. ಹಾಗಾಗಿ ನಾನಿಲ್ಲಿ 1-1.25 ಸ್ಪೂನ್ ಅಷ್ಟೇ ನಾನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಫುಲ್ ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ ನಾನು. ಇಷ್ಟೇ, ತುಂಬ ಈಸಿ ಅಂದರೆ ಈಸಿ ರೆಸಿಪಿ ಇದು. 10 ನಿಮಿಷಕ್ಕೆ ನೀವು ಆರಾಮಾಗಿ ಮಾಡ್ಕೊಂಬಿಡ್ಬೋದು, ರುಬ್ಬೋ ಅವಶ್ಯಕತೆ ಇರಲ್ಲ. ಮಾಮೂಲಿ ಹಸಿಮೆಣ್ಸಿಕಾಯಿ ಹಾಕಿ ಕೂಡ ಮಾಡ್ತಾರೆ, ಬಟ್ ಏನಂದರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿದ್ದು. ನಾನು ಇವಾಗ ನೀರು ಹಾಕ್ಕೊತಾ ಇರೋದು, ಏಕೆಂದರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ನನಗೆ ಅನಿಸುತ್ತೋ ಅದಕ್ಕೋಸ್ಕರ. ಮತ್ತು ಇವಾಗ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಖಾರ ಎಲ್ಲ ಹಿಡೀಲಿ ಅನ್ನೋದಕ್ಕೋಸ್ಕರ ನಾನೊಂದು 5 ನಿಮಿಷ ಬೇಯಿಸಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ 1/4 ಲೋಟದಷ್ಟು ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು. ಅದಾದಮೇಲೆ ಸ್ವಲ್ಪ ಕಾಯಿ ತುರಿನೂ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಿಮಗೆ. ಯಾವುದೇ ಪಲ್ಯಕ್ಕೆ ಆಗಲಿ ಕಾಯಿ ಹಾಕಿದ್ರೇ ಅದ್ರ ಟೇಸ್ಟೇ ಒಂಥರ ಚೇಂಜ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸೀಮೆ ಬದನೆಕಾಯಿ ಪಲ್ಯಕ್ಕೆ ನಾನಿಲ್ಲಿ ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಕಿರೋ ಇಂಗ್ರೀಡಿಯೆಂಟ್ಸೇ ತುಂಬಾ ಈಸಿ ಇಂಗ್ರೀಡಿಯೆಂಟ್ಸು, ಯಾವುದೇ ರೀತಿ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ. ನಾನು ಯಾವುದೇ ರೀತಿ ರುಬ್ಬಿ ಕೂಡ ಮಾಡಿಲ್ಲ. ನೋಡ್ಬೋದು ಹೇಗೆ ಬಂದಿದೆ ಅಂತ. ಫೈನಲಾಗಿ ನನ್ನ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು, ಚಪಾತಿಗಂತೂ ಸಖತ್ ಕಾಂಬಿನೇಷನು. ನಾನು ಇದಕ್ಕೆ ಮೊಸರು ಹಾಕ್ಕೊಂಡು ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೆ. 2 ತಿನ್ನೋ ಜಾಗದಲ್ಲಿ 3 ಚಪಾತಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.